ಬೆಳಕಿನ ಹಬ್ಬ ದೀಪಾವಳಿ ಬಂತು ಅಂದರೆ ಸಾಕು, ಎಲ್ಲೆಲ್ಲಿಯೂ ಕೂಡ ಈ ಪಟಾಕಿ ಶಬ್ದದ ಹಾವಳಿನೇ ಹೆಚ್ಚಾಗಿರುತ್ತೆ. ಪಟಾಕಿ ಇಲ್ಲದೆ ಈ ದೀಪಾವಳಿ ಹಬ್ಬನೇ ಅಪೂರ್ಣ ಅಂತ ಹಲವರು ಭಾವಿಸ್ತಾರೆ. ಆದರೆ ಇದೇ ಸಮಯದಲ್ಲಿ ಪಟಾಕಿ ಸಿಡಿತದ ಅವಘಡಗಳು ನಡೆಯೋದು ಸಾಮಾನ್ಯ ಆಗಿದೆ. ಸಾಮಾನ್ಯ ಪಟಾಕಿಗಳನ್ನು ಸಿಡಿಸಬೇಡಿ, ಬದಲಿಗೆ ಪರಿಸರಕ್ಕೆ ಪೂರಕವಾಗೋ ಪಟಾಕಿಗಳನ್ನು ಸಿಡಿಸುವಂತೆ ಜಾಗೃತಿ ಅಭಿಯಾನಗಳು ಆರಂಭ ಆಗ್ತಾ ಇದೆ. ಅಷ್ಟೇ ಅಲ್ಲ, ಸರ್ಕಾರ ಕೂಡ ಪ್ರತಿ ವರ್ಷ ಜಾಗೃತಿಯನ್ನ ಮೂಡಿಸುತ್ತೆ. 2018ರ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಅನ್ವಯ ಹಾಗೂ ವಾಯುಮಾಲಿನ್ಯ ತಡೆ ಮತ್ತು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ 2020ರಲ್ಲಿ ಅಂದಿನ ಸರ್ಕಾರ ಪಟಾಕಿಯನ್ನ ನಿಷೇಧ ಮಾಡಿತು. ಅಷ್ಟೇ ಅಲ್ಲ, ಹಸಿರು ಪಟಾಕಿಯನ್ನ ಸಿಡಿಸುವಂತೆ ಸೂಚನೆಯನ್ನ ನೀಡಿತು. ಹಸಿರು ಪಟಾಕಿಗಳನ್ನ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಅಭಿವೃದ್ಧಿಪಡಿಸಿದೆ. ಈ ಪಟಾಕಿಗಳಲ್ಲಿ ಲಿಥಿಯಂ, ಆರ್ಸೆನಿಕ್, ಬೇರಿಯಂ ಹಾಗೂ ಸತು ಸೇರಿದಂತೆ ಹಲವು ರೀತಿಯ ಅಪಾಯಕಾರಿ ರಾಸಾಯನಿಕಗಳನ್ನು ಹೊಂದಿರುವುದಿಲ್ಲ. ಬದಲಾಗಿ ನೀರಿನಲ್ಲಿ ಕರಗಬಹುದಾದ ಥರ್ಮೈಟ್, ಅಲ್ಯೂಮಿನಿಯಂ ಹುಡಿಗಳಿರುತ್ತೆ. ಹಸಿರು ಪಟಾಕಿಗಳು ಸಾಮಾನ್ಯ ಪಟಾಕಿಗಿಂತ 30% ಕಡಿಮೆ ವಾಯು ಮಾಲಿನ್ಯವನ್ನ ಮಾಡುತ್ತೆ. ಹಸಿರು ಪಟಾಕಿ ಹೆಚ್ಚು ಶಬ್ದವನ್ನ ಮಾಡೋದಿಲ್ಲ, ಹೊಗೆಯ ಬದಲಾಗಿ ನೀರಿನ ಆವಿಯನ್ನ ಬಿಡುಗಡೆ ಮಾಡುತ್ತೆ ಮತ್ತು ಶಬ್ದ ಮಾಲಿನ್ಯ ಹಾಗೂ ವಾಯು ಮಾಲಿನ್ಯ ಎರಡೂ ಕೂಡ ಕಡಿಮೆ ಆಗುತ್ತೆ.